ಹುಕ್ಕೇರಿ ತಾಲೂಕಾ ಆಡಳಿತ ಹಾಗೂ ಹಾಲುಮತ ಕುರುಬರ ಸಮಾಜ ವತಿಯಿಂದ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂತ ಭಕ್ತ ಶ್ರೀ ಕನಕದಾಸರ 537ನೇ ಜಯಂತಿಯ ಆಚರಣೆ. ಶ್ರೀ ಅಡವಿಸಿದ್ದೇಶ್ವರ ಮಠದಿಂದ ಭಕ್ತ ಶ್ರೀ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕುಂಭ ಹೊತ್ತ ಮಹಿಳೆಯರು ಭಿತ್ತಿ ಚಿತ್ರ ಹಿಡಿದು ವಿದ್ಯಾರ್ಥಿನಿಯರು ಹಾಗೂ ಡೊಳ್ಳುನಾದ ಮತ್ತು ಭಜನಾ ವಾದ್ಯ ಮೇಳದವರು ಗಾಯಕರು ಹುಕ್ಕೇರಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತಾ ಎಸ್ಕೆ ಹೈಸ್ಕೂಲ್ ಮೈದಾನದಲ್ಲಿ ವೇದಿಕೆ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಭಕ್ತ ಕನಕದಾಸರ ಸಮಿತಿ ಅಧ್ಯಕ್ಷರಾದ ಭರಮಾ ಪೂಜಾರಿ, ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ವಿಜೃಂಭಣೆಯಿಂದ ಭಕ್ತ ಶ್ರೀ ಕನಕದಾಸರ 537ನೆಯ ಜಯಂತಿ ಹಾಗೂ ಅವರ ಜೀವನ ಚರಿತ್ರೆ ಹಾಗೂ ಅವರು ಬರೆದಂತಹ ಕೃತಿಗಳು, ಅವರ ಆದರ್ಶವನ್ನ ನಾವು ರೂಢಿಸಿಕೊಳ್ಳಬೇಕು ಎಂದು ಹೇಳಿದರು. ಈ ಸಮಾರಂಭದಲ್ಲಿ ಶ್ರೀಮತಿ ಮಂಜುಳಾ ನಾಯ್ಕ್ ತಹಶೀಲ್ದಾರ್, ಹುಕ್ಕೇರಿ ಪುರಸಭೆ ಅಧ್ಯಕ್ಷರಾದ ಇಮ್ರಾನ್ ಮೊಮಿನ್, ಸಂಕೇಶ್ವರ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಸೀಮಾ, ಶ್ರೀಕಾಂತ್ ಹತನೂರೆ, ಉಪಾಧ್ಯಕ್ಷರಾದ ವಿವೇಕ್ ಕೊಳ್ಳಿ, ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಚಂದ್ರಶೇಖರ್ ಮಹಾಸ್ವಾಮಿಗಳು ಹಿರೇಮಠ, ಶ್ರೀ ಶಿವಬಸವ ಮಹಾಸ್ವಾಮಿಗಳು ವಿರಕ್ತ ಮಠ, ಶ್ರೀ ಅಭಿನವ ಮಂಜುನಾಥ ಮಹಾಸ್ವಾಮಿಗಳು ಕ್ಯಾರಗುಡ್ಡ, ಹುಕ್ಕೇರಿ ತಾಲೂಕಾ ಹಾಲುಮತ ಕುರುಬರ ಸಮಾಜ ತಾಲೂಕಾ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಕರಜಗಿ, ಶಂಕರ್ರಾವ್ ಹೆಗಡೆ, ಗಜಾನನ್ ಕೊಳ್ಳಿ, ಸಿದ್ದಗೌಡ ಧವಳೇಶ್ವರ, ಕರಿಯಪ್ಪ ಕರಿಗಾರ್, ಭರಮಾ ಪೂಜಾರಿ, ಶಂಕರ್ ಕೇರಿಮನಿ, ಸಿದ್ದಪ್ಪ ಕೇರಿಮನಿ, ಸಚಿನ್ ಹೆಗಡೆ, ಸದಾಶಿವ್ ಕುಬಾನ್ಗೋಳ್, ಹುಕ್ಕೇರಿ ಸಂಕೇಶ್ವರ ಹಾಗೂ ವಿವಿಧ ಗ್ರಾಮಗಳಿಂದ ಹಾಲುಮತ ಕುರುಬರ ಸಮಾಜದ ಗಣ್ಯ ವ್ಯಕ್ತಿಗಳು, ಮುಖಂಡರು, ಮಹಿಳೆಯರು, ಮಕ್ಕಳು, ವಿವಿಧ ಶಾಲೆಯ ವಿದ್ಯಾರ್ಥಿನಿಯರು, ಅಂಗನವಾಡಿ ಕಾರ್ಯಕರ್ತರು, ಗಣ್ಯಮಾನ್ಯರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ. ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ, CL9 ಕನ್ನಡ ನ್ಯೂಸ್, ಹುಕ್ಕೇರಿ. ಜಯಂತಿಯ ನಾಡಿನ ಜನತೆಗೆ ಶುಭಾಶಯಗಳು ಹೇಳುತ್ತಾ, ಇವತ್ತು ಕನಕ ಜಯಂತಿಯನ್ನು ಸಂಕೇಶ್ವರದಲ್ಲಿ ಹಾಗೂ ಹುಕ್ಕೇರಿ ತಾಲೂಕು ಹಾಗೂ ಪ್ರತಿಯೊಂದು ಹಳ್ಳಿಗಳಲ್ಲಿ ಭರ್ಜರಿಯಾಗಿ ಆಚರಿಸುತ್ತಿದ್ದು, ಈ ಕನಕ ಜಯಂತಿಯ ಪರವಾಗಿ ಇವಾಗ ಡೊಳ್ಳು ಮೇಳ ಮತ್ತು ಶಾಲಾ ಮಕ್ಕಳ ಮೆರವಣಿಗೆ ಮತ್ತು ಸ್ಟೇಜ್ ಕಾರ್ಯಕ್ರಮ ಇರುತ್ತದೆ. ಕಾರ್ಯಕ್ರಮವು ಇಂದು ಅತಿ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದೆ. ಈಗ ಸಂಕೇಶ್ವರ ಮುಗಿಸ್ಕೊಂಡು ಇವಾಗ ನಾವು ಸಂಕೇಶ್ವರದಲ್ಲಿ ಫೋಟೋ ಪೂಜೆ ಹಾಗೂ ಕನಕದ ನಿಬಂಧ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಸಂಕೇಶ್ವರದಲ್ಲಿ. ಇವಾಗ ಉಜಿರೆಯಲ್ಲಿ ತಾಲೂಕು ಆಡಳಿತ ಹಾಗೂ ಮತ್ತು ಕುರುಬರ ಸಮಾಜ ಹುಕ್ಕೇರಿ ತಾಲೂಕದ ವತಿಯಿಂದ ಈ ಕನಕ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಹೆಸರು ಭರಮಾ ಪೂಜಾರಿ, ಕರ್ನಾಟಕ ಪ್ರದೇಶ ಕುರುಬರ ಸಂಘ ಯುವ ಘಟಕ ಅಧ್ಯಕ್ಷರು, ಸಂಕೇಶ್ವರ ಹುಕ್ಕೇರಿ. ಶ್ರೀಕೃಷ್ಣನ ಅನನ್ಯ ಭಕ್ತರು ಹೌದು. ಕನಕದಾಸರು ಕಾಗಿನೆಲೆಯ ಆದಿಕೇಶವರಾಯ ಎಂಬುದು ಇವರ ಅಂಕಿತ ನಾಮ. 15-16ನೇ ಶತಮಾನಗಳಲ್ಲಿ ಜನಪ್ರಿಯ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರಾಗಿರ್ತಕ್ಕಂಥವರು. ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರು ಮತ್ತು ಕೊಡುಗೆಯನ್ನು ನೀಡಿರ್ತಕ್ಕಂಥವರು. ಸಹಜ ಬದುಕಿನಿಂದ ಕೀರ್ತನಕಾರರ ಪೂಜೆಗೆ ಧನ್ಯವಾದಗಳು. ಈಗ ಕನಕದಾಸರು ಉಡುಪಿಯ ಶ್ರೀಕೃಷ್ಣನ ಅನನ್ಯ ಭಕ್ತರು. ಕನಕದಾಸರು ಕಾಗಿನೆಲೆಯ ಆದಿಕೇಶವರಾಯ ಎಂಬುದು ಕೀರ್ತನೆಗಳ ಅವರ ಅಂಕಿತ ನಾಮ. ಹುಕ್ಕೇರಿ ತಾಲೂಕಾ ಕುರುಬ ಸಮಾಜದ ವತಿಯಿಂದ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಇವತ್ತು 537ನೇ ಶ್ರೀ ಸಂತ ಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿ ಉತ್ಸವವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ.
ಎಲ್ಲ ಹಾಲುಮತ ಸಮಾಜದ ವತಿಯಿಂದ ಹಳ್ಳಿಗಳಿಂದಲೂ ಕೂಡ ಈ ಕಾರ್ಯಕ್ರಮಕ್ಕೆ ಭಕ್ತ ಕನಕದಾಸರ 537ನೇ ಜಯಂತಿ ಉತ್ಸವದ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ವೇದಿಕೆಯ ಮೇಲೆ ಆಸೀನರಾದಂತಹ ಶ್ರೀ ಶಿವಬಸವ ಮಹಾಸ್ವಾಮಿಗಳಿಗೆ ವಂದಿಸುತ್ತಾ ಪೈನೈಟ್ ಶಂಕರ ಹೆಗಡೆಯವರು, ಗಜಾನನ ಕೊಳ್ಳಿಯವರು ಹಾಗೂ ಅನೇಕ ನಮ್ಮ ಹಿರಿಯರು ಬಹಳ ಒಂದು ಉತ್ಸಾಹದಿಂದ 2008ರಿಂದ ಈ ಒಂದು ಕನಕ ಜಯಂತಿಯನ್ನು ಪ್ರಾರಂಭ ಮಾಡಿದರು. ಆ ಪ್ರಾರಂಭ ಮಾಡಿದಾಗ ಪ್ರಪ್ರಥಮವಾಗಿ ಇದೇ ಒಂದು ಹೈಸ್ಕೂಲ್ ಗ್ರೌಂಡ್ನಲ್ಲಿ ನಮ್ಮ ಶೆಟ್ಟಿ ಇವರ ತಂದೆಯವರಾದಂಥವರನ್ನು ಕೂಡ ನಮಗೆ ಒಂದು ಸ್ಥಳಾವಕಾಶ ಮಾಡಿಕೊಟ್ಟದಕ್ಕೆ ಆವಾಗಿನಿಂದ ಈ ಯೋಜನೆಯನ್ನು ಅಧಿಕೃತವಾಗಿ ಸರ್ಕಾರ ವತಿಯಿಂದ ಘೋಷಣೆ ಮಾಡಿ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಮಾಡಬೇಕಂತ ಅವರು ಘೋಷಣೆ ಮಾಡಿದ ನಂತರ ಈಗ ಸುಮಾರು 3 ವರ್ಷಗಳಿಂದ ನಾನು ಅಧ್ಯಕ್ಷನಾಗಿ ಈ ಒಂದು ಸಮಾಜದಲ್ಲಿ ಅನೇಕ ನೊಂದವರನ್ನ ಮತ್ತು ಆರ್ಥಿಕವಾಗಿ ಆಗಲಿ ಅಥವಾ ಸಾಮಾಜಿಕವಾಗಲಿ ಅಥವಾ ಶೈಕ್ಷಣಿಕವಾಗಲಿ ಅವರನ್ನು ನಮ್ಮ ಸಮಾಜವನ್ನು ಎಷ್ಟಾದಷ್ಟು ಮುಂದೆ ಮಾಡಲಿಕ್ಕೆ ಬೆಳೀಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲ ಸಹಕಾರ ಸ್ವಾಮೀಜಿಯವರು ಮತ್ತು ಅನೇಕ ಗಣ್ಯಮಾನ್ಯರಿದೆ ಅಂತ ಹೇಳಲಿಕ್ಕೆ ಭಾಳ ಒಂದು ಸಂತೋಷ ಅನಿಸ್ತದೆ. ಕನಕದಾಸರು, ಪುರಂದರದಾಸರು ಆಗಿನ ಒಂದು ದಾಸ ಕವಿಗಳಲ್ಲಿ ನಮ್ಮ ಕನಕದಾಸರು 1509ರಲ್ಲಿ ನವೆಂಬರ್ 30ರಂದು ಜನಿಸಿ ಶಿಗ್ಗಾಂವ ತಾಲೂಕಿನ ಬಾಡ್ ಗ್ರಾಮದಲ್ಲಿ ಜನಿಸಿದರು. ಅವರು ಮೊದಲು ತಿಮ್ಮಪ್ಪ ಅಂತ ಅವರ ಹೆಸರು, ಅದರ ನಂತರ ಅವರಿಗೆ ತಿಮ್ಮಪ್ಪ ನಾಯಕ ಅಂತ ಆಯಿತು, ಆಮೇಲೆ ಕನಕ ನಾಯಕ ಆಯಿತು, ಆಮೇಲೆ ಕನಕದಾಸರಾದರು. ಈ ಒಂದು ಪ್ರಶಸ್ತಿಗಳು ಅವರಿಗೆ ಲಭಿಸಬೇಕಾದ್ರೆ ಅವರು ಮಾಡಿದಂಥ ಅನೇಕ ಕಾರ್ಯಗಳನ್ನು, ಸಮಾಜ ಮುಖವಾಗಿ ಮಾಡಿದಂಥ ಕಾರ್ಯಗಳು ಮತ್ತು ಕೀರ್ತನೆಗಳು, ಕಾವ್ಯಗಳು ಸುಮಾರು 316ಕ್ಕಿಂತ ಹೆಚ್ಚು ಅವರು ಕೀರ್ತನೆಗಳನ್ನು ಬರೆದಿದ್ದಾರೆ. 5 ಮಹಾಕಾವ್ಯಗಳನ್ನು ಬರೆದಿದ್ದಾರೆ. ಅದನ್ನು ನಮ್ಮ ಸವಿಸ್ತಾರವಾಗಿ ನಮ್ಮ ಮಠಪತಿ ಗುರುಗಳು ಅವರ ಒಂದು ಇದರಲ್ಲಿ ಹೇಳ್ತಾರೆ. ಅದಕ್ಕೆ ಉದ್ದೇಶ ಅಂತಂದರೆ ಅವರು ಕನಕದಾಸರ ಒಂದು ವಿಚಾರ ಏನಂತಂದರೆ, ಕುಲ ಕುಲ ಕುಲವೆಂದು ಬಡಿದಾಡದಿರಿ, ನಿಮ್ಮ ಕುಲದ ನೆಲೆಯೇನು ಬಲ್ಲಿರೋ ಬಲ್ಲಿರೋ. ಈ ಒಂದು ಸ್ಲೋಗನ್ದಿಂದ ಜನರಲ್ಲಿ ಅಂದಿನ ಕಾಲದಲ್ಲೂ ಭಾಳ ಒಂದು ಜಾತಿ ಭೇದ ಇತ್ತು. ಇನ್ನೂ ಕೆಲವು ಸ್ವಲ್ಪ ಉಳಿದಿದೆ, ಅದು ಇನ್ನೂ ನಶಿಸಬೇಕಾಗಿದೆ. ಅವರು ಅನೇಕ ಸಲ ಭಾಳ ಒಂದು ಭಕ್ತಿಪೂರ್ವಕವಾದಂಥ ಒಂದು ಭಕ್ತಿಪೂರ್ವಕವಾದ ಭಜನೆಯನ್ನು ಮಾಡಿ ಶ್ರೀಕೃಷ್ಣನನ್ನು ಮನವೊಲಿಸಿ, ಯಾಕಂತಂದರೆ ಇವರು ಕುರುಬ ಸಮಾಜದಲ್ಲಿ ಹುಟ್ಟಿದ್ದಾರೆ ಅಂತ ಇವರಿಗೆ ಒಳಗೆ ಪ್ರವೇಶ ಮಾಡಲಿಕ್ಕೆ ಕೊಡಂಗಿಲ್ಲ. ಎಲ್ಲಂತಂದರೆ ಶ್ರೀಕೃಷ್ಣ ಉಡುಪಿಯಲ್ಲಿ ಆವಾಗ ಗುಡಿಯ ಹಿಂದೆ ಹೋಗಿ ಅವರು ಭಜನೆಯನ್ನು ಮಾಡಿ ಆ ಶ್ರೀಕೃಷ್ಣನನ್ನು ಮನವೊಲಿಸಿದಾಗ ಸ್ವಯಂವಾಗಿ ಕೃಷ್ಣನ ಮಗ ಭಕ್ತನ ಕಡೆಗೆ ತಿರುಗಿ ಕನಕನ ಕಿಂಡಿ ಅಂತ ಇನ್ನೂ ಅದರಲ್ಲಿ ಕನಕನ ಕಿಂಡಿ ಅಂತ ನಿರ್ಮಾಣವಾಗಿದೆ. ಅಂಥ ಒಂದು ನಮ್ಮ ಸಮಾಜ ಒಂದು ಆತ್ಮೀಯವಾಗಿ ಭಕ್ತಿಪೂರ್ವಕವಾಗಿ ಮಾಡಿದಂಥ ಭಜನೆಗೆ ದೇವರು ಕೂಡ ಒಲಿತಾನೆ ಅಂತ ಒಂದು ತೋರಿಸಿಕೊಟ್ಟಂಥ ನಮ್ಮ ಸಮಾಜದ ಕನಕದಾಸರು 906ರಲ್ಲಿ ತೀರಿ ಹೋದರೂ ಕೂಡ ಇವತ್ತಿನವರೆಗೆ ಅವರ ಒಂದು ನೆನಪುಗಳು, ಅವರು ಮಾಡಿದಂಥ ಕೃತಿಗಳು, ಅನೇಕ ಕೃತಿಗಳನ್ನು ಅವರು ಬರೆದಿದ್ದಾರೆ. ಅದು ಅವರು ಯಾವ ಥರ ಅಂತಂದರೆ, ಅವರ ತಂದೆಯವರು ಬೀರಪ್ಪ ನಾಯ್ಕ್ ಅಂತ ಮತ್ತು ಅವರ ತಾಯಿಯವರು ಬಚ್ಚಮ್ಮ ನಾಯ್ಕ್. ಇವರು ಕೂಡ ಒಂದು ಆ ಸಮಾಜದ ಒಂದು ದೊಡ್ಡ 78 ಗ್ರಾಮಗಳ ಮುಖ್ಯಸ್ಥರಾಗಿದ್ದರು. ಆ ಯುದ್ಧದಲ್ಲಿ ಅನೇಕ ಅವರಿಗೆ ಕನಕನ ಇಚ್ಛೆ, ನಮ್ಮೆಲ್ಲರ ಕನಕ ಅಂತಂದರೆ ಬಂಗಾರ, ಕನಕ ಅಂತಂದರೆ ಬಂಗಾರ. ಈ ನಮ್ಮ ಸಮಾಜದ ವತಿಯಿಂದ ಅದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ. ಅದೇ ಥರ ನಾವು सारापुरे
ಚಂದರಿಗೆ ಹಾಗೂ ಚಂದರಿಗೆ ರಾಮನ ಚಂದರಿಗೆ ಶ್ರೀ ಅಭಿನವ್ ಮಂಜುನಾಥ್ ಮಹಾಸ್ವಾಮೀಜಿಯವರಿಗೆ ಮಹಾಸ್ವಾಮೀಜಿ ಶಂಕರ ವೆಂಕಟವರಿಂದ ಮಾನ್ಯ ದಂಡಾಧಿಕಾರಿಗಳಿದ್ದಾರೆ ಶ್ರೀಮತಿ ಮಂಜುಳಾ ನಾಯ್ಕ್ ಮೇಡಮ್ ಅವರು ತಹಸೀಲ್ದಾರ್ ಹುಕ್ಕೇರಿ ಇವರು ಕೂಡ ವೇದಿಕೆ ಆರಂಭಿಸಬೇಕು. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಪ್ರಭಾತಿ ಪಾಟೀಲ್ ಮೇಡಮ್ ಅವರು ಕೂಡ ವೇದಿಕೆ ಆರಂಭಿಸಬೇಕು ಅಂತ ಅವರಿಗೆ ವಿನಂತಿಸಿಕೊಟ್ಟಿದ್ದಾರೆ.